ವಿಷ್ಣು ಟೆಂಪಲ್ ಇದೆ, ಇದು ಶಿವನ್ ಟೆಂಪಲ್. ಇದನ್ನು ಹೊಯ್ಸಳರ ಕಾಲದಲ್ಲಿ ಕಟ್ಟಿದ್ದಾರೆ. ಹೊಯ್ಸಳರು ಸುಮಾರು ಕರ್ನಾಟಕದಲ್ಲಿ 92 ದೇವಸ್ಥಾನ ಕಟ್ಟಿದ್ದಾರೆ ಈ ಥರ. 92. ಅದರಲ್ಲಿ ಪ್ರಮುಖವಾದವು ಅಂದರೆ ಬೇಲೂರು, ಹಳೇಬೀಡು, ಸೋಮನಾಥಪುರದ ಮೈಸೂರು. ಸೋಮನಾಥ. ಅದರಲ್ಲಿ ವಿಷ್ಣುವರ್ಧನ ಪ್ರಮುಖ ರಾಜ. ವಿಷ್ಣುವರ್ಧನ ಬೇಲೂರು ದೇವಸ್ಥಾನ ಕಟ್ಟಿಸ್ತಾರೆ, ವಿಷ್ಣು ಟೆಂಪಲ್. ಇದನ್ನು ಅವನ ಮಂತ್ರಿ ಕಟ್ಟಿದ್ದಾರೆ. ಆ ಮಂತ್ರಿ ಹೆಸರು ಕೇತುಮಲ್ಲ. ಕೇತುಮಲ್ಲ. ಮಹಾನ್ ಶಿವಭಕ್ತ ಅವನು. ರಾಜಾರಾಣಿ ನೆನಪಿಗೋಸ್ಕರ ಈ ದೇವಸ್ಥಾನ ಕಟ್ಟಿಸಿದ್ದಾರೆ. ಯಾರು ವಿಷ್ಣುವರ್ಧನ ಅಥವಾ ಕೇತುಮಲ್ಲನ? ಕೇತುಮಲ್ಲ. ಓಕೆ. ವಿಷ್ಣುವರ್ಧನ ಮೂಲತಃ ಜೈನ್ಸಿಂದ ವೈಷ್ಣವ ಕನ್ವರ್ಟ್ ಆಗಿದ್ದಾನೆ. ಕನ್ವರ್ಟ್ ಆದ ನೆನಪಿಗೋಸ್ಕರ ವಿಷ್ಣುವರ್ಧನ ಬೇಲೂರು ದೇವಸ್ಥಾನ ಕಟ್ಟಿಸ್ತಾರೆ. ಇದನ್ನು ಅವನ ಮಂತ್ರಿ ಶಿವನ್ ಭಕ್ತ. ರಾಜಾರಾಣಿ ಮೇಲೆ ಭಕ್ತಿಗೋಸ್ಕರ ಈ ದೇವಸ್ಥಾನ ಕಟ್ಟಿಸ್ತಾರೆ. 2 ಶಿವಲಿಂಗ, ಒಂದು ರಾಜನ ಹೆಸರು, ಒಂದು ರಾಣಿ ಹೆಸರು. ಹೊಯ್ಸಳೇಶ್ವರ, ಶಾಂತಲೇಶ್ವರ. ಅಂದ್ರೆ ರಾಣಿ ಬಂದು ಶಾಂತಲೇಶ್ವರ. ಇದು ರಾಜನ ಹೆಸರಲ್ಲಿ ಹೊಯ್ಸಳೇಶ್ವರ. 2 ಶಿವಲಿಂಗ ಒಂದೇ ಟೆಂಪಲ್ ಅಲ್ಲಿ ಇದೆ. ಇದನ್ನ ಜೋಡಿ ದೇವಸ್ಥಾನ ಅಂತ ಹೇಳ್ತಾರೆ. ಅಥವಾ ಸಂಸ್ಕೃತದಲ್ಲಿ ದ್ವಿಕೂಟ. ಹೊಯ್ಸಳ ಟೆಂಪಲ್ ನ ಕೂಟ ಅಂತ ಮಾಡಿದ್ದಾರೆ. ಬೇಲೂರಿಗೆ ಹೋದ್ರೆ ಏಕಕೂಟ ಒಂದು ಟೆಂಪಲ್ ಇದೆ. ಇದು ದ್ವಿಕೂಟ 2 ದೇವಸ್ಥಾನ. ಉಳಿದ ಟೆಂಪಲ್ ಸೋಮನಾಥಪುರದಲ್ಲಿದೆ, ತ್ರಿಕೂಟ ಅಂತ ಬರುತ್ತೆ, 3 ದೇವಸ್ಥಾನ. ಇನ್ನೊಂದು ಇಲ್ಲೇ ದೊಡ್ಡಗದ್ವಳ್ಳಿ ಊರಿದೆ, ಲಕ್ಷ್ಮೀ ಟೆಂಪಲ್ ಅಂತ. ಹಾಸನ ಬೇಲೂರು ಮಧ್ಯದ ಊರಲ್ಲಿ ಚತುಷ್ಕೂಟ ದೇವಸ್ಥಾನ. ಚತುಷ್ಕೂಟ ಅಂದ್ರೆ 4 ದೇವಸ್ಥಾನ ಒಂದೇ ಟೆಂಪಲ್ ಅಲ್ಲಿ ಇದೆ. ಚತುಷ್ಕೂಟ. ಚತುಸ್ ಅಂದ್ರೆ 4. ಮತ್ತೆ ಮೈಸೂರು ಹತ್ರ ಗೋವಿಂದನಹಳ್ಳಿ ಅಂತ ಊರು ಬರುತ್ತೆ, ಪಂಚಕೂಟ ದೇವಸ್ಥಾನ ಅಲ್ಲಿದೆ. ಪಂಚ ಅಂದ್ರೆ 5 ದೇವಸ್ಥಾನಗಳು ಒಂದೇ ಜಗಲಿ ಮೇಲೆ ಮಾಡಿದ್ದಾರೆ. ಈ ತರ ಹೊಯ್ಸಳ ಟೆಂಪಲ್ ನ ಕೂಟ ಅಂತ ಮಾಡಿದ್ದಾರೆ. ಇದು ದ್ವಿಕೂಟ ದೇವಸ್ಥಾನ. 1121 ಶುರು ಆಗಿದೆ. 12ನೇ ಶತಮಾನ. 190 ವರ್ಷ ಕೆಲಸ ನಡೆದಿದೆ ದೇವಸ್ಥಾನ. 190 ವರ್ಷ. 2 ಶತಮಾನ. 2 ಶತಮಾನಕ್ಕೆ 10 ವರ್ಷ ಕಡಿಮೆ. ನೋಡಿ ಕೆಲಸ ಕಂಪ್ಲೀಟ್ ಆಗಿಲ್ಲ, ನೋಡಿ ಅಪೂರ್ಣ ಆಗಿದೆ. ಅಲ್ಲೆಲ್ಲ ಬ್ಯಾಲೆನ್ಸ್ ಆಗಿದೆ ನೋಡಿ. ಇದು ಈ ಡಿಸೈನ್ಸ್ ಆಗಿದೆಯಲ್ಲ, ಇದು ಆಗಿಲ್ಲ ನೋಡಿ. ಯಾಕಂದ್ರೆ ಈ ಕೆಲಸ ನಡೀತಾ ಇರ್ಬೇಕಾದ್ರೆ ಮಲ್ಲಿಕಾಫುರ್ ದಾಳಿಯಾಗಿದೆ. ಅಲಾವುದ್ದೀನ್ ಖಿಲ್ಜಿ ಅವ್ರ ದಂಡನಾಯಕ ಡೆಲ್ಲಿಯಿಂದ ಬಂದು 2 ಸಾರಿ ದಾಳಿ ಮಾಡಿದ್ದಾರೆ. 1310 ಮತ್ತು 1326. ಹಾಗೆ ಈ ದೇವಸ್ಥಾನ ಅರಮನೆಯಲ್ಲ ಹೊಡೆದಾಗ್ತದೆ ನೋಡಿ. ಅವ್ರ ಕೈಯೆಲ್ಲ ಕಟ್ಟಾಗಿ ನೋಡಿ, ದ್ವಾರಪಾಲ ಕಟ್ಟಾಗಿದೆ. ಈ ಊರು ಹಾಳಾಗಿದೆ. ಅರಮನೆ ಇತ್ತು, ಅರಮನೆನೂ ಹಾಳು ಮಾಡಿದ್ದಾರೆ. ಊರು ಹಾಳಾದ್ಮೇಲೆ ಹಳೇಬೀಡು ಅಂತ ಹೆಸರಾಗಿದೆ. ಮುಂಚೆ ಊರಿಗೆ ದ್ವಾರ ಸಮುದ್ರ ಅಂತ ಹೆಸರಿತ್ತು. ದ್ವಾರ ಸಮುದ್ರ ಹೊಯ್ಸಳರ ರಾಜಧಾನಿ ಇವು. ಕೆರೆ, ಅಲ್ಲೊಂದು ಕೆರೆ ಇದೆ ಆ ಕಡೆ. ಆ ಕೆರೆ ಕಟ್ಟಿಸಿರ್ತಕ್ಕಂಥ ಧ್ರುವ. ರಾಷ್ಟ್ರಕೂಟರು ಬರ್ತಾರೆ, ಪ್ರಮುಖ ರಾಜನು ಧ್ರುವ. 9ನೇ ಶತಮಾನದಲ್ಲಿ ಆ ಕೆರೆ ನಿರ್ಮಾಣ ಆಗಿದೆ. ಅದು ತುಂಬಿದ್ರೆ ಈಗ ಸಮುದ್ರದ ರೀತಿ ಕಾಣಿಸುತ್ತೆ. ಸುಮಾರು 1000 ಎಕರೆ ಬರುತ್ತೆ. ಈಗಲೂ ಇದೆಯಾ ಕೆರೆ? ಕೆರೆ ಇಲ್ಲೇ ಕಾಣಿಸುತ್ತೆ. ಅದು ಊರಿನ ಬಾಗಿಲಲ್ಲಿದೆ ದ್ವಾರ. ದ್ವಾರ ಅಂದ್ರೆ ಎಂಟ್ರೆನ್ಸ್, ಸಮುದ್ರ ಅದು ಒಂದು ಕೆರೆ. ಅಂದ್ರೆ ಎಂಟ್ರೆನ್ಸ್ ಈ ಸೈಡ್ ಬರುತ್ತೆ ಇಲ್ಲ, ಊರಿನ ಬಾಗಿಲಿದು. ಊರಿನ ಎಂಟ್ರೆನ್ಸ್ ಅಲ್ಲಿ ಒಂದು ಕೆರೆ ಇದೆಯಲ್ಲ, ಇದು ದ್ವಾರ ಸಮುದ್ರ ಅಂತ ಹೆಸರಿತ್ತು ಮುಂಚೆ. ಅದು ಈ ಊರಿಗೆ ಹಾಳಾದ್ಮೇಲೆ ಇದಕ್ಕೆ ಹಳೇಬೀಡು ಅಂತ ಹೆಸರು ಇದೆ. ಮಲ್ಲಿಕಾಫರ್ ದಾಳಿ ಆದ್ಮೇಲೆ ಹಳೇಬೀಡು ಅಂತ ಹೆಸರು ಬಂತು. ಮೊದಲು ದ್ವಾರ ಸಮುದ್ರ ಅಂತ. ಸರಿ ನೋಡಿ, ಈ ಹೊಯ್ಸಳ ಕಾಲ ದೇವಸ್ಥಾನ ಈ ತರ 3 ಭಾಗ ಇದೆ. ಆ ಶಿವಲಿಂಗ ಇದೆ ನೋಡಿ, ಗರ್ಭಗೃಹ ಮೊದಲದು. ಅದ್ರ ಮುಂದಿದೆ ಪ್ರಾರ್ಥನಾ ಮಂಟಪ, ದರ್ಶನ ಮಂಟಪ. ಇದು ಸ್ಟೇಜ್, ನವರಂಗ ನಾಟ್ಯ ಮಂಟಪ, ಡ್ಯಾನ್ಸಿಂಗ್ ಸ್ಟೇಜ್. ರಾಣಿ ಶಾಂತಲಾದೇವಿ ಫೇಮಸ್ ಡಾನ್ಸರ್, ಭರತನಾಟ್ಯ ಮಾಡ್ತಿದ್ದ ಜಾಗ. ನಾಟ್ಯದ ಮುಖಾಂತರ ದೇವರಿಗೆ ಪೂಜೆ ಸಲ್ಲಿಸ್ತಾರೆ. ನಾಟ್ಯ ಮಾಡಿ ದೇವರಿಗೆ ಪೂಜೆ. ಆ ನಾಟ್ಯದ ವಿಗ್ರಹ ನೋಡಿ, ಶಿಲಾಬಾಲಿಕ, ಮದನಿಕಾಸ್ ಅಂತೇಳಿ 84 ವಿಗ್ರಹ ಇತ್ತು ದೇವಸ್ಥಾನದಲ್ಲಿ. ಅದ್ರಲ್ಲಿ 14 ಇದೆ. ಉಳಿದಂತೆ 70ನ್ನ ಬ್ರಿಟಿಷ್ ನಮ್ಮನ್ನು ಆಳ್ಬೇಕಾದ್ರೆ ಬಿಚ್ಚಿ ತಗೊಂಡೋಗಿದ್ದಾರೆ ನೋಡಿ. ಪೋಲ್ಸಿದೆ ಒಂದೊಂದು ಕಂಬಕ್ಕೆ 4 ಇತ್ತು. ಈಗ ಅಂದ್ರೆ ಅದು ಬ್ರಿಟಿಷ್ ತಗೊಂಡಿರೋದು ಎಲ್ಲೋಗಿದೆ ಸರ್? ಅದು ಲಂಡನ್ ಅಲ್ಲಿ ಇದೆ. ಅಲ್ಲಿ ಆಲ್ಬರ್ಟ್ ಮತ್ತು ವಿಕ್ಟೋರಿಯಾ ಬ್ರಿಟಿಷ್ ಮ್ಯೂಸಿಯಂ ಇಟ್ಟಿದ್ದಾರೆ. ಮ್ಯೂಸಿಯಂ ಅಲ್ಲಿ ಇದೆ, ಲಂಡನ್ ಅಲ್ಲಿ ಇದೆ. ಹೌದು. ಇದು ಅಂತಲ್ಲ, ನಾವು ಕೊಯ್ನೂರು ವಜ್ರ, ಟಿಪ್ಪು ಸುಲ್ತಾನ್ ಖಡ್ಗ ಎಲ್ಲ ಅಲ್ಲೇ ಇತ್ತು. ಬಟ್ ವಿಜಯಮಲ್ಲ ಖಡ್ಗನ ತಂದ್ಕೊಟ್ಟಿದ್ದಾರೆ ಟಿಪ್ಪು ಸುಲ್ತಾನ್. ಹರಾಜಿಟ್ಟಾಗ ಅವರು ಖಡ್ಗ ತಂದು ಕೊಟ್ಟು ವಿಜಯಂ ಅಲ್ಲಿ ಅವ್ರು ತಗೊಂಡಿದ್ದಾರೆ. ಮ್ಯೂಸಿಯಂ ಬಂದಿತ್ತು. ಹೌದು. ಇದೇ ರೀತಿ ವಿಗ್ರಹಗಳು ಅಲ್ಲಿ ಲಂಡನ್ ಅಲ್ಲಿ ಮ್ಯೂಸಿಯಂ ಮಾಡಿ ಇಟ್ಟಿದ್ದಾರೆ. ಉಳಿದಿರೋವೆಲ್ಲ ಈ ತರ ಹೊಡೆದಿದ್ದಾವೆ ನೋಡಿ. ಇದರಲ್ಲಿ ಕೈ ಕಟ್ಟಾಗಿದೆ ನೋಡಿ. ಹೌದು, ಇದಲ್ಲೂ ಕೈ ಹೊಡೆದೋಗಿದೆ. ಅಂದ್ರೆ ಅವರು ಚೆನ್ನಾಗಿರೋದಲ್ಲ ಎತ್ಕೊಂಡು ಹೋಗಿ ಹಾಳಾಗಿರೋದನ್ನೆಲ್ಲ ಇಲ್ಲೇ ಬಿಟ್ಟಿದ್ದಾರೆ. ಹೌದು, ನೋಡಿದ್ದಾರೆ ಕೈ ಕಟ್ಟಾಗಿದೆ ನೋಡಿ. 70 ಚೆನ್ನಾಗಿರೋ ತಗೊಂಡೋಗಿದ್ದಾರೆ. ಬಟ್ ಈ ಟೆಂಪಲ್ ಒಳಗಡೆ ಈ ತರ ಕಂಬಗಳು ನೋಡಿ, 108 ಕಂಬ ಇದೆ ದೇವಸ್ಥಾನ. 108. ಬಟ್ ಒಂದಿದ್ದಾಗ ಇನ್ನೊಂದು ಕಂಬ ನೋಡಿ, ಕಂಬದ ಡಿಸೈನ್ಸ್ ಬೇರೆ ಬೇರೆ ತರ ಇದೆ. ಹೌದು, ಯಾಕಂದ್ರೆ ಇದು ಶಿವನ ದೇವಸ್ಥಾನ. ಶಿವ 108 ರೀತಿಯಲ್ಲಿ ನಾಟ್ಯ ಮಾಡ್ತಿದ್ರು. ನಟರಾಜ ಅಂತ ಶಿವನ ಹೆಸರು ನೋಡಿ. 108 ಕಂಬನು ಬೇರೆ ಬೇರೆ. ಬಟ್ ಕಂಬಗಳು ಒಂದೇ ಪೀಸ್ ಅಲ್ಲ, ಒಂದೊಂದು ಕಂಬದಲ್ಲಿ 5 ಪೀಸ್ ಜಾಯಿಂಟ್ ಆಗಿದೆ ನೋಡಿ. ಮೊದಲನೇ ಪೀಸಿನ ಪೀಠ, 2ನೇ ಪೀಸ್ ಇಲ್ಲಿಂದ ಕಂಬ, 4 ಪೀಸ್ ಇದೆ. 5 ಪೀಸ್ ಇದೆ. 5 ಪಂಚ ಅಂದ್ರೆ 5 ನೋಡಿ. ಇದು 1 ಪೀಸು ಪೀಠ, 2ನೇ ಪೀಸ್ ಇಲ್ಲಿಂದಲೂ ಕಂಬ, 3ನೇದು ಕುಂಭ, 4ನೇದು ಕಟಿ, 5ನೇದು ಭಾರವಾಹಕ. ಟೆಂಪಲ್ ವೆಯ್ಟ್ ಅದ್ರ ಮೇಲೆ ಇದೆ. ಹಾಗಾಗಿ ಇದನ್ನ ಸಂಸ್ಕೃತದಲ್ಲಿ ಪಂಚಶಿಲಾ ಸ್ತಂಭಗಳು ಅಂತ ಹೇಳ್ತಾರೆ. ಪಂಚ ಅಂದ್ರೆ 5, ಶಿಲೆ ಅಂದ್ರೆ ಕಲ್ಲು. ಅವಾಗೆಲ್ಲ ಸಿಮೆಂಟ್ ಬಳಸಿಲ್ಲ. ನೋಡಿ, ಕೆಳಗಡೆ ಕಲ್ಲು ಮಧ್ಯದಲ್ಲಿ ಹೋಲ್ ಇದೆ, ಮೇಲ್ಗಡೆ ಕಲ್ಲು ಗೂಡು ತರ ಮಾಡಿ ನಾವು ಬಲ್ಬ್ ಫಿಟ್ ಮಾಡ್ತಾರೆ, ಬ್ಲಾಕ್ ಮಾಡಿ
ಇಂಟರ್ಲಾಕ್. ಇಡೀ ದೇವಸ್ಥಾನ ಬಿಚ್ಚಬಹುದು ಮತ್ತೆ ಜೋಡಿಸ್ಬೋದು. ಇಡೀ ದೇವಸ್ಥಾನ ಬಿಚ್ಚಿ ಮತ್ತೆ ಜೋಡಿಸ್ಬೋದು. ಹೌದು, ಇಂಟರ್ಲಾಕ್ ಅದನ್ನ ಇಂಟರ್ಲಾಕ್ ಸಿಸ್ಟಮ್ ಅಂತ ಹೇಳ್ತಾರೆ. ಬಟ್ ಸರ್ಕಾರ 1952 ವಹಿಸ್ಕೋತಾರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್. ನೋಡಿ ಎಲ್ಲ ಸಿಮೆಂಟ್ ಪ್ಲಾಸ್ಟ್ ಮಾಡಿದ್ರು, ಎಲ್ಲೆಲ್ಲಿ ಗ್ಯಾಪ್ ಇದ್ದು ಇದೆಲ್ಲ ಫಿಲಪ್ ಮಾಡಿ, ಇದೆಲ್ಲ ಆಮೇಲೆ ಮಾಡಿರೋದು. ಆಮೇಲೆ ಅಲ್ಲಿವರೆಗೂ ಹಾಳಾಗಿತ್ತು, ಇದೆಲ್ಲ ಓಪನ್ ಇತ್ತು, ಎಲ್ಲ ಫಿಲಪ್ ಮಾಡಿ ಆರ್ಡರ್ ಮಾಡಿ. ನೋಡಿ ಕೆಲಸ ಈ ಥರ ಒಳಗಡೆ ಕೆಲಸ ನಡಿಬೇಕಾದ್ರೆ ದಾಳಿ ಆದ್ರಿಂದ ಕೆಲಸ ಅಪೂರ್ಣ ಆಗಿದೆ. ಹಂಗಾಗಿ ಒಂದು ಗಾದೆ ಇದೆ, ಬೇಲೂರಿನ ಒಳಗೆ ನೋಡಿ ಹಳೆ ಬಿಡ್ನ ಹೊರಗಡೆ ನೋಡಿ ಅಂತ ಗಾದೆ. ಹೆಚ್ಚು ಕೆತ್ತನೆ ಕೆಲಸ ಔಟ್ ಸೈಡ್ ಬರುತ್ತೆ. ಬೇಲೂರಲ್ಲಿ ಒಳಗಡೆ ಚೆನ್ನಾಗಿದೆ, ಇಲ್ಲಿ ಹೊರಗಡೆ ಚೆನ್ನಾಗಿದೆ. ಬನ್ನಿ ದೇವ್ರ ದರ್ಶನ ಮಾಡ್ತೀರಾ? ಬಾಯ್ಲಿ ನೋಡಿ, ಶಿವನಿಗೆ ದ್ವಾರಪಾಲಕರು ನಂದಿಕೇಶ್ವರ ಮತ್ತು ಭೃಂಗಕೇಶ್ವರ. ವಿಷ್ಣುವಿಗಾದ್ರೆ ಬೇಲೂರಲ್ಲಿ ಜಯ ವಿಜಯ ಅಂತ ಬರ್ತದೆ. ಇವರು ನಂದಿಕೇಶ್ವರ, ಭೃಂಗಕೇಶ್ವರ. ನೋಡಿ ಆಭರಣಗಳು ತುಂಬಾ ಚೆನ್ನಾಗಿದೆ. ನೋಡಿ ಚಿನ್ನದಲ್ಲೂ ನಾವು ಈ ತರ ಕೆಲಸ ಮಾಡೋದಕ್ಕಾಗಲ್ಲ. ಇವಕ್ಕೆಲ್ಲ ಹೆಸರಿದೆ ನೋಡಿ, ಕಂಠಿಹಾರ ಅಥವಾ ಗಂಟಹಾರ. ನೆಕ್ಲೆಸ್ ನೋಡಿ, ಇದು ಶಾರ್ಟ್ ಚೈನ್, ಇದು ಲಾಂಗ್ ಚೈನ್, ಇದು ಭುಜಕೀರ್ತಿ. ನೋಡಿ ಕಿರೀಟದಲ್ಲಿ ವಿಶೇಷ ಅಂದ್ರೆ ನೋಡಿ ಸ್ಕಲ್ಸ್ ಇದೆ, ತಲೆಬುರುಡೆ, ಅದು ಫುಲ್ ಹಾಲೋ ಇದೆ ನೋಡಿ. ಹೌದು, ಅದೆಲ್ಲ ಎಂಕೆತ್ನೆ ಮಾಡೋದು ಸರ್. ಒಳಗಡೆ ಫುಲ್ ಹಾಲೋ ಮಾಡಿದ್ದಾರೆ, ತುಂಬಾ ಸೂಕ್ಷ್ಮವಾಗಿ ಮಾಡ್ಬೇಕು. ಒಳಗಡೆ ಫುಲ್ ಹಾಲೋ ಇದೆ. ಆ ಕಿರೀಟ ಹಾಕಿದ್ರೆ ನೋಡಿ, ಕಿರೀಟಕ್ಕೂ ತಲೆಗೂ ಗ್ಯಾಪ್ ಕಾಣಿಸುತ್ತೆ. ಬೆಳಕು ಮೇಲೆ ಹೋಗ್ತದೆ. ಫುಲ್ ಹಾಲೋ ಇದೆ, ತಂದು ಕಿರೀಟ ಇಟ್ಟಿರೋ ಹಂಗೆ ಕಾಣಿಸುತ್ತೆ. ಒಂದೇ ಕಲರ್ ಮಾಡಿದ್ರು ನೋಡಿ. ಮತ್ತೆ ಈ ಬೆಲ್ಟ್ ಹಾಕೊಳ್ತೀವಲ್ಲ, ಅದಕ್ಕೆ ಲೂಪ್ಸ್ ಬರುತ್ತೆ ನೋಡಿ. ಈ ಲೂಪ್ಸ್ ಇದೆ ನೋಡಿ, ಹೋಲ್ ತುಂಬಾ ಇಂಟಿಕೇಟ್ ವರ್ಕ್ ಇದೆ ನೋಡಿ. ತುಂಬಾ ಸೂಕ್ಷ್ಮವಾಗಿ ಮಾಡಿದ್ದಾರೆ ಈ ದೇವಸ್ಥಾನ. ಬನ್ನಿ, ಈ ಕಲ್ಲಿದೆಲ್ಲ ಬಳಬದ ಕಲ್ಲು ಅಂತ ಹೇಳ್ತಾರೆ. ಈ ಕಲ್ಲುಗಳು ಈ ದೇವಸ್ಥಾನ ಪೂರ್ತಿ ಬಳಬದ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ. ಏನ್ ಸರ್ ಅದರ ವಿಶೇಷ? ಈ ಕಲ್ಲಿನ ವಿಶೇಷ ಅಂದ್ರೆ ಭೂಮಿಯಿಂದ ತೆಗೆದಾಗ ಈ ಕಲ್ಲು ಸೋಪ್ ತರ ಇರುತ್ತೆ. ಕೆತ್ತನೆ ಮಾಡೋದಕ್ಕೆ ಈಸಿ. ವರ್ಷ ಕಳೀತಾ ವಾತಾವರಣಕ್ಕೆ ಗಟ್ಟಿ ಆಗ್ತಾ ಬರುತ್ತೆ. ಈಗ ಸುಮಾರು 900 ವರ್ಷ ಆಗಿದೆ. ತುಂಬಾ ಗಟ್ಟಿ ಇದೆ ಕಲ್ಲು. ಅಂದ್ರೆ ಅವಾಗ ತೆಗೆದು ಹಾಗೆ ಕೆತ್ತನೆ ಮಾಡಿದ್ರೆ 100 ವರ್ಷಗಳ ನಂತರ ಗಟ್ಟಿ ಆಗ್ತಾ ಬರುತ್ತೆ. ನೋಡಿದ್ನೆಲ್ಲ ಮಾಡ್ಬೇಕಾದ್ರೆ ಮಿಷಿನ್ ಏನು ಇರಲಿಲ್ಲ. ಒಂದು ರೋಪ್ ಇರುತ್ತಲ್ಲ, ಹಗ್ಗ ಹಾಕಿ ಟೈಟಾಗಿ ಹಿಡ್ಕೊಂಡು ಈ ಕಲ್ಲನ್ನು ಆನೆ ಕೈಲಿ ತಿರುಗಿಸ್ತಾ ಇದ್ರಿ. ಆ ತಿರುಗಿಸ್ತಾ ಹೋದ್ರೆ ಹಗ್ಗ ಸವಿತಾ ಹೋಗುತ್ತೆ ಎತ್ತರ. ಯಾವ ಲೆವೆಲ್ ಬೇಕು ಹಾಗಾಗಿ ಡಿಸೈನ್ ಬಂದಿರೋದು. ಇನ್ನೂ ಶಾರ್ಪ್ ಬೇಕು ಅಂದ್ರೆ ಕುದುರೆ ಬಳಸಿ ಕಲ್ಲನ್ನ ಫಾಸ್ಟ್ ತಿರುಗಿಸಿದ್ರೆ ಕಲ್ಲು ತೆಳು ಬರುತ್ತೆ. ಆನೆ ಕುದುರೆ ಬಳಸಿ ನಾವು ಲೇತ್ ಮಾಡ್ತೀವಲ್ಲ, ಇವೆಲ್ಲ ಹೊಡೆದಾಕಿದ್ದಾರೆ. ಲೇತ್ ಸಿಸ್ಟಮ್ ಅಲ್ಲಿ ಇದು ಮಾಡಿದ್ದಾರೆ. ಇವೆಲ್ಲ ಕಂಟ್ರಿ ಲೇತ್ ವರ್ಕ್ ಅಂತ. ಬಟ್ ಎಡ್ಜಸ್ ಹಾಳು ಮಾಡಿದ್ದಾರೆ ಲೋಕಲ್. ನೋಡಿ ಕೆಲಸ ಇಲ್ಲ, ಅರ್ಧಂಬರ್ಧ ಆಗಿದೆ ನೋಡಿ. ಜನ ಬುದ್ಧಿ ಕಲ್ಲೆಲ್ಲ ನೋಡಿ ಎಡ್ಜಸ್ ಎಲ್ಲ ಹೊಡೆದೋಗ್ಬಿಡಿ. ಇಷ್ಟು ಇನ್ನೂ ಶಾರ್ಪ್ ಇತ್ತು ನೋಡಿ. ಈ ಕಲ್ಲು ಲೆವೆಲ್ ಇತ್ತು, ಎಲ್ಲ ಕಟ್ಟಾಗಿದೆ ನೋಡಿ. ಈ ಲೆವೆಲ್ ಇತ್ತು, ಎಡ್ಜಸ್ ಎಲ್ಲ ಹೋಗಿದೆ. ಈ ಕೆಲಸ ಈ ಥರ ಅಪೂರ್ಣ ಆಗಿದೆಯಲ್ಲ, ಅಲ್ಲಿ ಇನ್ನೂ ಶುರು ಆಗಿಲ್ಲ ನೋಡಿ. ಹೌದು, ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಅದು ಯುದ್ಧ ಆಗಿದ್ರಿಂದ. ಹೌದು, ನೋಡಿ ಈ ಥರ ಕೆಲಸ ಪೂರ್ಣ ಮಾಡಿಲ್ಲ. ವಿಷ್ಣುವರ್ಧನ ಹೆಂಡತಿ ಶಾಂತಾಲೆ ಅವರು ಇಲ್ಲಿ ನಾಟ್ಯ ಮಾಡ್ತಾ ಇದ್ರು. ಮತ್ತೆ ಸೌತ್ ಇಂಡಿಯಾದಲ್ಲಿ ಅವಾಗೆಲ್ಲ ಟೆಂಪಲ್ ಡ್ಯಾನ್ಸ್ ವ್ಯವಸ್ಥೆ ಇತ್ತು. ದೇವದಾಸಿಯರು ಸೆಕಿರಿ ಕೂಡ ಭರತನಾಟ್ಯ ಮಾಡ್ತಿದ್ರು. ಒಂದು ಸ್ಟೇಜ್ ಆಗಿ ಬಳಸಿರೋದು. ರಾಜಪರಿವಾರದ ಕೂತು ನೋಡ್ತಿದ್ದ ಜಾಗ ನೋಡಿ, ಕಕ್ಷಾಸನ, ಸಿಟ್ಟಿಂಗ್ ಗ್ಯಾಲರಿ, ಆ ಕಡೆ ಈ ಕಡೆ 2 ಕಡೆ ನೋಡಿ. ಅವ್ರ ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ರು. ಬಟ್ ಹೊಯ್ಸಳ ಕಾಲ ಎಲ್ಲ ದೇವಸ್ಥಾನ ಇದೇ ತರ ಇದೆ. ಬಟ್ ಎಲ್ಲ ತರ ಹೋಗಿ ರಾಣಿ ನಾಟ್ಯ ಮಾಡಲ್ಲ. ಬಟ್ ಅಲ್ಲಿ ಆ ಪ್ಲೇಸ್ ಅಲ್ಲಿ ಯಾವ ಒಂದು ಇವ್ರು ಇರ್ತಾರ, ಮುಖ್ಯ ಇದಿರ್ತಾರ, ಅವ್ರ ಆ ಪ್ಲೇಸ್ ಒಂದು ಮನೋರಂಜನೆ ಕಾರ್ಯಕ್ರಮ ಅಂತ ಹೇಳ್ತಾರೆ. ಅದೆಲ್ಲ ಇಲ್ಲಿ ನಡೀತಾರೆ, ಇಲ್ಲಿ ನಡೆಸ್ತಾ ಇದೆ. ಸ್ಟೇಜ್ ನೋಡಿ. ಟೆಂಪಲ್ ಸೀಲಿಂಗ್ಸ್ ಈ ತರ 22 ಸೀಲಿಂಗ್ಸ್ ಇದೆ. ಈ ತರನಾ ಸರ್? 22 ಸೀಲಿಂಗ್ಸ್ ಅಲ್ಲೂ ನೋಡಿ. ಮಧ್ಯದಲ್ಲಿ ಶಿವ ನಟರಾಜ, ಸುತ್ತ ಅಷ್ಟದಿಕ್ಪಾಲಕರು. ಅಷ್ಟದಿಕ್ಪಾಲಕರು ಅಂದ್ರೆ ವಾಸ್ತು ಅಂತ ಹೇಳ್ತೀವಿ ನಾವು. ಹೌದು, ಯಾವ ದಿಕ್ಕಿಗೆ ಯಾವ ದೇವರು ಅಂತ ನೋಡಿ. ಪೂರ್ವಕ್ಕೆ ಇಂದ್ರ ಐರಾವತ ಆನೆ ಮೇಲೆ, ಆಗ್ನೇಯಕ್ಕೆ ಅಗ್ನಿ ಟಗರಿನ ಮೇಲೆ, ಸೌತ್ಗೆ ಕೋಣದ ಮೇಲೆ ಯಮ, ನರನ ಮೇಲೆ ನೈಋತ್ಯ ದಿಕ್ಕಿಗೆ ನೈಋತ್ಯ ನರವಾಹನ, ಅದಕ್ಕೆ ಮನುಷ್ಯ ವಾಹನ ಅದಕ್ಕೆ ನೋಡಿ. ಪಶ್ಚಿಮಕ್ಕೆ ವರುಣ ಮಕರ ಮೇಲೆ ಕೂತಿದ್ದ, ವಾಯು ಜಿಂಕೆ ಮೇಲಿದ್ದಾರೆ, ಕುಬೇರ ಕುದುರೆ ಮೇಲಿದೆ, ನಂದಿ ಮೇಲೆ ಈಶ ಬರ್ತದೆ. ಇವರೆಲ್ಲ ಅಷ್ಟದಿಕ್ಪಾಲಕರು ಅಂತ. ಅವನ್ನೆಲ್ಲ ಮೊದಲ ಕೆಲಸ ಕೆಳಗಡೆ ಮಾಡಿ ಆಮೇಲೆ ಜೋಡಿಸಿದ್ದಾರೆ. ಅದು ಇಂಟರ್ಲಾಕ್. ಒಂದು ಕಲ್ಲಿ ಥರ ಮಾಡಿ ಇನ್ನೊಂದು ಕಲ್ಲಿ ಥರ ಮಾಡಿ.
ಅದೇ ಇಂಟರ್ಲಾಕ್ ಸಿಸ್ಟಮ್. ಅದನ್ನು ಬಿಚ್ಚಬಹುದು, ಜೋಡಿಸ್ಬೋದು. ಇಡೀ ಟೆಂಪಲ್ನೇ ಬಿಚ್ಚಿ ಜೋಡಿಸ್ಬೋದು. ಬನ್ನಿ, ಹೊರಗಡೆ ಟೆಂಪಲ್ ಚೆನ್ನಾಗಿದೆ. ಬೇಲೂರು ಒಳಗಡೆ ಚಂದ, ಹಳೆ ಅದು ಹೊರಗಡೆ ಚಂದ. ಶಾಂತಲ ಹೋಗೋಣ, ಒಂದು ರೌಂಡ್ ಬರೋಣ. ಇದು ವಾಸ್ತು ಪ್ರಕಾರ ಹೋಗೋಣ. ಸರಿ. ಅದು ಬಂದರೆ ಅದು ಉಲ್ಟಾ ಆಗುತ್ತೆ. ಟೆಂಪಲ್ ಮುಖ್ಯವಾಗಿ 4 ಬಾಗಿಲಿದೆ. ಇದು ದಕ್ಷಿಣದ ಬಾಗಿಲು. ಇದು ದಕ್ಷಿಣ. ಪೂರ್ವಕ್ಕೆ, ಉತ್ತರಕ್ಕೆ ಆ ಕಡೆ ಒಂದು ಬಾಗಿಲಿದೆ. ಪೂರ್ವಕ್ಕೆ 2 ನಂದಿಗೆ 2 ಬಾಗಿಲು ಈ ಕಡೆ ಇದೆ. ಮೈನ್ ಡೋರ್ ಯಾವುದು? ಮೈನ್ ಇದೆ, ರಾಜದ ಮೈನ್ ಇದೆ. ಹೌದು. ಇವರು ಅರಮನೆ ಇದ್ದಿದ್ದು ಅಲ್ಲೊಂದು ಹೈಸ್ಕೂಲ್ ಹಿಂಭಾಗ. ಬಟ್ ಅಲ್ಲೊಂದು ಹೈಸ್ಕೂಲ್ ಕಾಣಿಸುತ್ತೆ. ಅದು ಹಿಂಭಾಗದಲ್ಲಿ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ. ಇಲ್ಲ, ಫೌಂಡೇಶನ್ ಇದೆ. ದಾಳಿ ಮಾಡಿದಾಗ ಅರಮನೆ ಒಳ್ಳೆ ಹೊಡೆದಾಕ್ಬಿಡ್ತಾರೆ. ಅವ್ರ ಫೌಂಡೇಶನ್ ಈಗಲೂ ನೋಡ್ಬೋದು. ಬಟ್ ರಾಜ ಪರಿವಾರ ಬರಬೇಕಾದ್ರೆ ಈ ಮಾರ್ಗ ದೇವಸ್ಥಾನಕ್ಕೆ ಬರ್ತಾರೆ. ಫಸ್ಟ್ ಅವ್ರು ನೋಡಿ ಗಣೇಶನ ಪೂಜೆ ಮಾಡಿ, ಅಂದ್ರೆ ರಾಜ ಮಹಾರಾಜಗಳೆಲ್ಲ ಬಂದು ಈ ಮಾರ್ಗ ದೇವಸ್ಥಾನ ಬರ್ತಾರೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮೊದಲು ಗಣೇಶನ ಪೂಜೆ, ನಂತರ ಅವ್ರ ಲಾಂಛನ ಪೂಜೆ, ಹೊಯ್ಸಳ. ಸ್ಥಳ ಹೊಡೆದೋಗ್ಬಿಟ್ಟಿದ್ದಾನೆ. ಬಟ್ ಅವೆಲ್ಲ ಏನಾಗಿತ್ತು, ಕೆಳಗೆ ಬಿದ್ದೋಗಿತ್ತು. ಬಟ್ ಸರ್ಕಾರದಲ್ಲಿ ಮಾಡಿದ್ರೆ ಪೆಡಸ್ಟ್ರಲ್ ಮಾಡಿ ಅದ್ರ ಮೇಲೆ ಇಟ್ಟಿದ್ದಾರೆ. ಬಿದ್ದೋದಾಗ ಗಣೇಶನ ಕೈ ಕಟ್ಟಾಗಿದೆ. ಅದು ಗಣೇಶನ ವಿಘ್ನ ಆಗಿದೆ. ಬೇಲೂರು ನೋಡಿ, ಸ್ಥಳ ಇದು ಬಿದ್ದೋಗಿತ್ತು, ತೆಗೆದಿಟ್ಟಿದ್ದಾರೆ. ಸ್ಥಳ ಹೊಡೆದೋಗಿತ್ತು. ಅವ್ರಿಗೆ ಪೂಜೆ ಮಾಡಿ ಒಳಗಡೆ ಬರ್ತಿದ್ರು. ಇದೇ ಮುಖ್ಯ ದ್ವಾರ, ರಾಜದ್ವಾರ. ಅದರಿಂದ ಆ ಡೆಕೋರೇಷನ್ ತುಂಬಾ ಚೆನ್ನಾಗಿದೆ ನೋಡಿ. ಅದು ಎಂಟ್ರೆನ್ಸ್ ಅಲ್ಲಿ. ಹೌದು. ಇದು ತೋರಣ ಮಾಡಿದ್ದಾರೆ, ಮಕರ ತೋರಣ ಅಂತೇಳಿ. ಕಲ್ಲು 9 ಅಡಿ ಅಗಲ, 3 ಅಡಿ ಎತ್ತರ, ಒಂದೇ ಕಲ್ಲಲ್ಲಿ ಇದೆ. ಆ ಕಡೆ ಸೈಡ್ನಲ್ಲಿ ಒಂದು ಪ್ರಾಣಿ ಇದೆ ನೋಡಿ, ಮಕರ ಅಂತೇಳಿ. ಕಾಲ್ಪನಿಕವಾದ ಪ್ರಾಣಿ ಇದು. 7 ಪ್ರಾಣಿ ಅಂಗ ಇದೆ ಅದು. ಅದೇ ಒಂದೇ ವಿಗ್ರಹದ ಒಂದೇ ಇದರಲ್ಲಿ ಒಂದೇ ಪ್ರಾಣಿ ಅದು. ಒಂದು ಪ್ರಾಣಿಲಿ 7 ಪ್ರಾಣಿ ಅಂಗ ಇದೆ. ಅಂದ್ರೆ ಹಂದಿ ದೇಹ ನೋಡಿ, ಸಿಂಹದ ಕಾಲುಗಳು, ಮೊಸಳೆ ಬಾಯಿ, ಆನೆ ಸೊಂಡಿಲು ಮೇಲೆ, ಹಸು ಕಿವಿ, ಕೋತಿ ಕಣ್ಣು, ಮತ್ತೆ ನವಿಲಿನ ಬಾಲ, ಮಕರ. 7 ಒಂದೇ ಪ್ರಾಣಿನಲ್ಲಿ 7 ಪ್ರಾಣಿ. ಅಂದ್ರೆ ಅದ ಅರ್ಥ ಏನ್ ಕೊಡುತ್ತೆ ಸರ್ ಅದು? ಅಂದ್ರೆ ಹೊಯ್ಸಳ ಕಾಲದಲ್ಲಿ ಮಳೆ ದೇವರು ಬರ್ತಾರೆ, ವಾಹನ ಅದು ಮಕರ. ಮತ್ತೆ ಒಬ್ಬ ಸೈನಿಕನಿಗೆ ಹೊಯ್ಸಳ ಕಾಲದಲ್ಲಿ 7 ಗುಣ ಇರ್ಬೇಕು ಅಂತ ಹೇಳ್ತಾರೆ. 7 ಗುಣ ಇರಬೇಕು ಅಂತ. ಬಟ್ ಅಂದ್ರೆ ಹಂದಿ ದೇಹ ಇದೆಯಲ್ಲ, ತುಂಬಾ ಸ್ಟ್ರಾಂಗ್ ಇರುತ್ತೆ. ಏನೇ ತಿಂದು ಬೇಗ ಜೀರ್ಣ ಮಾಡ್ಕೊಳ್ಳೋದು. ಸಿಂಹದ ಕಾಲ ಗ್ರಿಪ್ ಮತ್ತೆ ಫಾಸ್ಟ್. ಮೊಸಳೆ ಬಾಯಿಗೆ ಸಿಕ್ಕಾಕೊಂಡ್ರೆ ತಪ್ಪಿಸ್ಕೊಳಕ್ ಆಗಲ್ಲ. ಆನೆ ಸೊಂಡ್ಲು ಹೆಚ್ಚು ಭಾರ ಎತ್ತುತ್ತೆ. ಹಸು ಕಿವಿ ಸೂಕ್ಷ್ಮವಾಗಿ ಸೌಂಡ್ ಆಲಿಸುತ್ತೆ. ಕೋತಿ ಕಣ್ಣು ದೂರದಿಂದ ವಸ್ತು ಅಂತ ಐಡೆಂಟಿಫೈ ಮಾಡುತ್ತೆ. ನವಿಲಿನ ಬಾಲ ಅಂದ್ರೆ ಅವನು ಸುಂದರವಾಗಿ. ಅಂದ್ರೆ ಹೊಯ್ಸಳ ಇವ್ರಿಗೆ ಅಷ್ಟು ಸೈನಿಕರಿಗೆ ಆ 7 ಗುಣಗಳು ಇರಬೇಕು ಅನ್ನೋದು ಅದು ಸೂಚಿಸುತ್ತೆ. ನೋಡಿದೆಯಲ್ಲ, ಈ ಆಭರಣಗಳು ಒಳಗಡೆಗಿಂತಲೂ ಚೆನ್ನಾಗಿದೆ. ಮತ್ತೆ ಕೆಲಸ ಎಲ್ಲ ಡ್ಯಾಮೇಜ್ ಮಾಡಿದಾರೆ, ಕೈಯೆಲ್ಲ ಹೊಡೆದೋಗಿದೆ. ಹೊಡೆದೋದ ಕೈಯನ್ನು ಜೋಡಿಸೋದಕ್ಕೆ ಹೋಲ್ ಮಾಡಿದ್ದಾರೆ. ಬಟ್ ಜೋಡ್ಸೋಕ್ಕಾಗಲ್ಲ. ಆ ಮುಖ ಹೊಸ್ತ ಮಾಡಿದ್ರೆ ನೋಡಿ, ಅಂದ್ರೆ ಕಲ್ಲಲ್ಲಿ ಗೆಜ್ಜೆ ಡ್ಯಾಮೇಜ್ ಆಗುತ್ತೆ ಫೇಸ್. ನೋಡಿ, ಮೊದಲು ಈ ಥರ ಆಯ್ತದೆ. ಇದು ನೈಸ್ ಮಾಡಿದ್ದಾರೆ, ಮುಖ ಮಾಡಿದ್ದಾರೆ. ಅದ್ರ ಮೂಗು ನೋಡಿ, ಅದು ಟಿಬೆಟಿಯನ್ ಫೇಸ್ ಟೈಪ್. ಬಟ್ ಆಗಿನ ಕೆಲಸಕ್ಕೆ ವ್ಯತ್ಯಾಸ ಗೊತ್ತಾಗುತ್ತೆ. ಬಟ್ ಈಗ ಮಾಡಿ ಮೂಗೆಲ್ಲ ತುಂಬಾ ಚೇಂಜಸ್ ಇಲ್ಲ, ಹೊಡೆದೋಗಿತ್ತಿಲ್ಲ ಈ ಥರ. ಅದು ನೈಸ್ ಮಾಡಿದ್ದಾರೆ, ಆಲ್ಟ್ರ್ ಮಾಡಿದ್ರು. ಮತ್ತೆ ಆಲ್ಟ್ರ್ ಮಾಡಿದ್ರು, ಸರ್ಕಾರದವರು ಆಲ್ಟ್ರ್ ಮಾಡಿದ್ದಾರೆ. ಅದನ್ನು ಹೊಡೆದಾಕ್ಬಿಟ್ಟಿದ್ರು. ಅದು ಹೋಗಿತ್ತು ಎಲ್ಲ, ಹೊಡೆದೋಗಿ ಗೆಜ್ಜೆ ಹಾಕಿದ್ರಲ್ಲ, ಈ ಥರ ಆಗಿತ್ತು. ಅದನ್ನ ಆಲ್ಟ್ರ್ ಮಾಡಿ ಇದನ್ನ ಮಾಡಿದ್ದಾರೆ. ಬಟ್ ಆ ಒರಿಜಿನಲ್ ಕೆಲಸಕ್ಕೆ ವ್ಯತ್ಯಾಸ ಗೊತ್ತಾಗುತ್ತೆ. ಹೌದೌದು. ಈಗ ಮಾಡಕ್ಕೆ ಚೇಂಜಸ್ ಇದೆ, ಮಾಡಕ್ಕ ಆಗ ಹಾಗೆ ಬಿಟ್ಟಿದ್ದಾರೆ, ಮಾಡೋಕ್ಕಾಗಲ್ಲ. ಇದು ರಾಜದ್ವಾರದಿಂದ ಟ್ರೈ ಮಾಡಕ್ಕೆ ಹೋಗಿದ್ರು. ಈಗ ಇದು ಒಳಗಡೆ ಇರೋ ಲಿಂಗೇನು ವಿಘ್ನ ಅದರಿಂದ ಪೂಜೆ ಚೆನ್ನಾಗಿದೆ. ಹಂಗಾಗಿ ಪೂಜೆ ಮಾಡ್ತಾರೆ. ಅಂದ್ರೆ ಅವಾಗಿನ ಲಿಂಗನ ಹೊಸದಾಗಿನ ರೇಟ್ ಇದೆ? ಅವಾಗಿನ ಲಿಂಗನೇ ಅದು. ಅವಾಗಿನ ಲಿಂಗ ಇದೆ, ಎಲ್ಲ ಹಾಳು ಬಿದ್ದಿತ್ತಲ್ಲ. ಬಟ್ ವಿಜಯನಗರದವರು ಎಲ್ಲ ಆಳ್ವಿಕೆ ಮಾಡ್ತಾರೆ. ಅವ್ರಾದ್ಮೇಲೆ ಮೈಸೂರು ಒಡೆಯರ್ ಮಾಡ್ತಾರೆ. ಮೈಸೂರು ಒಡೆಯರ್ ಕಾಲದಲ್ಲಿ ಇದಕ್ಕೆ ಜೀರ್ಣೋದ್ಧಾರ ಮಾಡಿ ಪೂಜೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವಾಗಿಂದ ಪೂಜೆ ಇದೆ. ಹಳೆಬೀಡು ಮಿನಿ ಟೆಂಪಲ್ಸ್ ಇದೆ, ಸ್ಮಾಲ್ ಟೆಂಪಲ್ ಇವೆಲ್ಲ. ಒಳಗೆ ಹೊರಗೆ 42 ಮಂಟಪ ಇದೆ ಈ ಥರ. ಈಚೆ ಒಳಗೆ 2 ಸೇರಿ 42 ವಿಗ್ರಹ ಇಲ್ಲ, ಎಲ್ಲ ಕಳವಾಗಿದೆ. ಯಾಕಂದ್ರೆ ಒಂದು ವಿಗ್ರಹ ಇಡಬೇಕಂದ್ರೆ ವಿಗ್ರಹನೇ ಇಲ್ಲ. ಯಾಕಂದ್ರೆ ವಿಗ್ರಹದ ಕೆಳಗೆ ಚಿನ್ನ ಇಡ್ತಿದ್ರು ಅಂತೇಳಿ ಆ ವಿಗ್ರಹ ಕಿತ್ತಾಸ್ಬಿಟ್ಟು ಚಿನ್ನ ತಗೊಂಡು. ಈ ನಿಧಿಗಳ ಕೆಲಸ ಎಲ್ಲ ಲೋಕಲ್ ಅವಾಗೆಲ್ಲ ಎಲ್ಲದಲ್ಲೂ ವಿಗ್ರಹ ಇಲ್ಲ. ಬಟ್ ಸರ್ಕಾರದವರು ಒಂದು 4-5 ಒಳಗಡೆ ತಂದಿಟ್ಟಿದ್ದಾರೆ. ಮೂಲ ವಿಗ್ರಹಗಳಲ್ಲ ಅವು, ಒಳಗಡೆ ಇರೋವು. ಒಳಗಡೆ ಒಂದು 4-5 ತಂದಿಟ್ಟಿದ್ದಾರೆ. ಅದು ಹೊಡೆದೋಗಿದ್ದು ಜೋಡ್ಸಕ್ಕೆ ಹೋಗಿದ್ದಾರೆ, ಬಟ್ ಜೋಡ್ಸಕ್ಕಾಗಲ್ಲ. ಈ ಟೆಂಪಲ್ ವಾಲ್ ಕಾರ್ವಿಂಗ್ಸ್ ಈ ಕಡೆ ಜಾಸ್ತಿ ಇದೆ. ಬೇಲೂರಿನಲ್ಲಿ ಒಳಗಡೆ ಚೆನ್ನಾಗಿದೆ. ಈ ದೇವಸ್ಥಾನ ಹೊರಗಡೆ ಈ ಥರ ಕೆಲಸ ಜಾಸ್ತಿ ಇದೆ. ಟೆಂಪಲ್ ಅಲ್ಲಿ ಚಿಕ್ಕದು ದೊಡ್ಡದು ವಿಗ್ರಹಗಳು ಟೋಟಲ್ 20,000 ವಿಗ್ರಹಗಳಿವೆ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಈ ತರ ನೋಡಿ, ಚಿಕ್ಕ ಪುಟ್ಟ ವಿಗ್ರಹಗಳೆಲ್ಲ ಸೇರಿ 20,000 ಮೂರ್ತಿಗಳಿವೆ. ಅಂದ್ರೆ ಈಗ ಈ ತರ ಒಂದೊಂದು ಆನೆನೂ ಕೌಂಟ್ ಆಗುತ್ತೆ. ಈ ಟೆಂಪಲ್ ಸುತ್ತ ಆನೆಗಳಿದೆ, 1,248 ಆನೆಗಳಿದೆ. 1,248 ಡಬಲ್ ಆಗುತ್ತೆ. 1, 2, 4, 8. ಬಟ್ ಒಂದು ಆನೆ ಇದ್ದಾಗ ಇನ್ನೊಂದು ಆನೆ ಇಲ್ಲ ನೋಡಿ. ಆನೆಗಳು ನೋಡಿ ಓಡ್ತಾ ಇದ್ದೇನೆ ಕಾಣಿಸ್ತೀನಿ ಮೂಮೆಂಟ್ ಇದೆ.
ಅಂದ್ರೆ ಇದೆಲ್ಲ ರನ್ನಿಂಗ್ ಆಗ್ತಾ ಇದೆ, ರನ್ನಿಂಗ್ ಆಗ್ತದೆ ಕಾಣಿಸುತ್ತೆ. ನೋಡಿ ಹೊಯ್ಸಳ ಕಾಲದಲ್ಲಿ ಈ 4 ಲೈನ್ ಇಂಪಾರ್ಟೆಂಟ್ ಇದು. ಯಾವುದು ಈ ಫಸ್ಟ್ ನೋಡಿ ಆನೆ, ಹ್ಮ್ 2ನೇದು ಸಿಂಹ, ಹ್ಮ್ 3, 5 ಹೂಬಳ್ಳಿ, 4ನೇದು ಕುದುರೆ ಸಾಲು. ನೋಡಿ ಆನೆನ ಶಕ್ತಿ ಸಂಕೇತ ಮಾಡಿದ್ದಾರೆ, ಹಾ ಸಿಂಹ ಧೈರ್ಯದ ಸಂಕೇತ, ಓಕೆ ಹೂಬಳ್ಳಿಗಳ ಅಲಂಕಾರ, ಹಾ ಕುದುರೆ ವೇಗ. ಅಲಂಕಾರಕ್ಕೆ ಈ 4 ರಾಜನಿಗಿರ್ಬೇಕನ್ನೋ ಗುಣ. ಈ 4 ಗುಣಗಳು ರಾಜನಿಗೆ ಇರ್ಬೇಕು. ಸ್ಟ್ರೆಂತ್ ಇರಬೇಕು, ಕರೇಜ್ ಇರಬೇಕು, ಬ್ಯೂಟಿ ಇರಬೇಕು, ಹಾ ಸ್ಪೀಡ್ ಇರಬೇಕು, ಅದನ್ನ ಸೂಚಿಸುತ್ತೆ. ಅದನ್ನ ಸೂಚಿಸುತ್ತೆ. ಹೊಯ್ಸಳ ಎಲ್ಲ ದೇವಸ್ಥಾನ ಇದು ಸೇಮ್ ಲೈನ್ ಬರ್ತದೆ. ಬಾಟಮ್ ಅಲ್ಲಿ ಬಂದು ಈ 4 ಇದ್ದೇ ಇರುತ್ತೆ. ಹೊಯ್ಸಳರು ಐಡೆಂಟಿಫೈ ಮಾಡೋದಕ್ಕೆ ಆ ಲೈನ್ಗಳು ಕಂಪಲ್ಸರಿ ಇರ್ತದೆ. ಸರಿ ಸರಿ ಸರಿ. ಅದ್ರ ನಂತರ ಬರುತ್ತೆ ಇದರಲ್ಲಿ ರಾಮಾಯಣ ಮಹಾಭಾರತ ಕಥೆಗಳು ಬರ್ತವೆ. ಯಾವುದು ಅದು? ಇದು ನೋಡಿ, ಇದು ಮಹಾಭಾರತ ಕಥೆ. ಅರ್ಜುನ ಕರ್ಣ ಯುದ್ಧ ಮಾಡ್ತಿದ್ದಾರೆ, ಬಟ್ ಇಲ್ಲಿ ಅರ್ಜುನ ಒಂದ್ ಕಡೆ ತೋರಿಸಿದ್ರೆ ಕರ್ಣ ಈ ಕಡೆ, ಇದು ಅದು ಒಂದೇ ಕಥೆ ಮಾಡಿದ್ದಾರೆ. ಅದು ಇದು ಒಂದೇ ಕಥೆ. ಇಲ್ಲಿ ಕರ್ಣ ಇದೇ ಕಥೆ ಲೈನಲ್ಲಿ ಕಥೆಗಳು ಬರ್ತವೆ. ರಾಮಾಯಣ ಇದೆ, ಮಹಾಭಾರತ ಇದೆ, ಪುರಾಣ ಇದೆ, ಅದನ್ನೆಲ್ಲ ತೋರಿಸ್ತಾ ಹೋಗಿದ್ದಾರೆ. ಒಂದೇ ಕಥೆಗಳು ರಿಪೀಟ್ ಆಗಿದೆ. ಈ ಸ್ಟೋರಿ ಇನ್ನೊಂದು ಕಡೆ ತೋರಿಸ್ತೀನಿ. ಇದೇ ವಿಗ್ರಹಗಳು ಮತ್ತೆ ಇನ್ನೊಂದು ಮುಂದೆ ಇದೆ, ಇದೇ ಕಥೆ ಚೆನ್ನಾಗಿದೆ, ಅಲ್ಲಿ ತೋರಿಸ್ತೀನಿ. ಅಂದ್ರೆ ಇದು ಯಾವ ತರ ಕತೆ ಬರುತ್ತೆ ಸರ್? ಇದು ಮಹಾಭಾರತ. ಇದು ಅರ್ಜುನ ಕರ್ಣ ಯುದ್ಧ ಮಾಡ್ತಿದ್ರು. ಓ ಇವೆರಡು ಇವೆಲ್ಲ ಬಾಣಗಳಿವೆಲ್ಲ. ಹೌದು, ಆ ಬಾಣಗಳು ಅಲ್ಲಿ ಡೀಟೇಲ್ ಆಗಿ ತೋರಿಸ್ತಾರೆ. ಇವಾಗೆಲ್ಲ ಗ್ರಾಫಿಕಲ್ ತೋರಿಸ್ತಾರಲ್ಲ, ಅದೇ ಬಾಣಗಳು ಸರಿ ಮಾಡಿ 2, 4 ಆಗುತ್ತಲ್ಲ, ಹಾ ಆ ಥರ ಡಬಲ್ ಆಗ್ತಾ ಇರುತ್ತೆ. ನೋಡಿ ಅಕ್ಷಯ ಬಾಣಗಳು ಅಂತ ಹೇಳಿ, ಹಾ ಅವು ಮೇಲ್ಗಡೆ ಹೋಗ್ತಾರೆ. ಅವೆಲ್ಲ 1 ಹೊಡೆದ್ರೆ 2, 4 ಆಗ್ತದೆ. ಹೊಡೆದ್ರ ಮೇಲೆ ಮಕರ ಪ್ರಾಣಿ ಸಾಲು ಹೇಳಿದ್ನಲ್ಲ, ಆ ಮಕರ ತೋರಣ, ಅದ್ರ ಪ್ರಾಣಿದು ಇಲ್ಲಿ ಕಂಪ್ಲೀಟ್ ಆಗಿಲ್ಲ. ಇಲ್ಲಿ ಚೆನ್ನಾಗಿದೆ, ಇದು ಕಂಪ್ಲೀಟ್ ಆಗಿದೆ. ಅದು ಕಂಪ್ಲೀಟ್ ಆಗಿಲ್ಲ, ಹೊಡೆದಾಕಿರೋದಲ್ಲ, ಇದು ಹೊಡೆದೋಗಿದೆ. ನೋಡಿ ಈ ಕೆಲಸ ಕಂಪ್ಲೀಟ್ ಆಗಿಲ್ಲ. ಹಾ ಹೌದು. ಇದು ನೋಡಿ ಅರ್ಧಂಬರ್ಧ ನೋಡಿ, ಫಿನಿಶ್ ಆಗಿಲ್ಲ, ಇಲ್ಲ ಆಗಿದ್ದಿಲ್ಲ, ಇದು ಫಿನಿಶ್. ಹೌದು. ಇದು ಹಂದಿ ದೇಹ ಹೇಳಿದ್ನಲ್ಲ, ಸಿಂಹದ ಕಾಲು, ಮೊಸಳೆ ಬಾಯಿ, ಆನೆ ಸೊಂಡಿಲು, ಹಸು ಕಿವಿ, ಕೋತಿ ಕಣ್ಣು, ಮತ್ತೆ ನವಿಲಿನ ಬಾಲ. ನವಿಲಿನ ಬಾಲ 7 ಪ್ರಾಣಿ ಅಂಗ. ಅದ್ರ ಮೇಲೆ ಬ್ರಹ್ಮಣವಾನ ಹಂಸ, ಅದ್ರ ಮೇಲೆ ವಾಲ್ ಕಾರ್ವಿಂಗ್ಸ್ ಬರ್ತವೆ ಡೀಟೇಲ್. ಇದರಲ್ಲಿ 9 ಲೈನ್ ಈ ಕಡೆ ಬರ್ತವೆ, ಆ ಕಡೆ 11 ಲೈನ್ ಬರ್ತವೆ. ಹತ್ತು ಕಡೆ ಪೂರ್ವದಲ್ಲಿ, ಇದು ಪಶ್ಚಿಮದಲ್ಲಿ 9 ಲೈನ್ಗಳು ಕತ್ನೆ ಮಾಡಿದ್ರು. 9 ಈ ಲೈನ್ಗಳು ಕಂಟಿನ್ಯೂ ಆಗುತ್ತೆ ಪೂರ್ತಿ. ಅಂದ್ರೆ ಅಲ್ಲಿ 11 ಇಲ್ಲಿ 9 ಯಾಕೆ ಸರ್? ಅಂದ್ರೆ ಇಲ್ಲಿ ಫಿನಿಶಿಂಗ್ ಆಗಿಲ್ಲ ಅಂತ? ಫಿನಿಶ್ ಅಲ್ಲ, ಇಲ್ಲಿ ದೊಡ್ಡ ದೊಡ್ಡ ಕಾರ್ವಿಂಗ್ಸ್ ಬರ್ತವೆ. ವಿಗ್ರಹಗಳು ದೊಡ್ಡ ಬರ್ತದೆ, ಅಲ್ಲಿ ಆ ಕಡೆ ಇಲ್ಲ, ಅಲ್ಲಿ ವೆಂಟಿಲೇಷನ್ ಮಾತ್ರ ಇದೆ. ಹಂಗಾಗಿ ಈ ಲೈನ್ಗಳು ಎಕ್ಸ್ಟ್ರಾ ಬರ್ತವೆ. ವಿಗ್ರಹಗಳು ಜಾಸ್ತಿ ಇರೋದ್ರಿಂದ ಲೈನ್ಗಳು ಕಮ್ಮಿ ಇದೆ. ಹೌದು, ಇಲ್ಲಿ ದೊಡ್ಡ ವಿಗ್ರಹಗಳಿದೆಯಲ್ಲ, 9 ಲೈನ್ ಮಾಡಿದೆ. ನೋಡಿ, ನೀವು ಯಾವುದೇ ಕೆಲಸ ಮಾಡ್ತೀವಲ್ಲ, ಫಸ್ಟ್ ನಾವು ಗಣೇಶನ ಪೂಜೆ ಮಾಡ್ತೀವಿ. ಹೌದು, ಮೊದಲನೇ ಪೂಜೆ. ಶಿಲ್ಪಿ ಕೂಡ ಮೊದಲು ಗಣೇಶನ ಕೆಲಸ ಶುರು ಮಾಡಿದ್ದಾರೆ. ಸ್ಟಾರ್ಟಿಂಗ್ ಮೊದಲು ಗಣೇಶನಿಂದ ಸ್ಟಾರ್ಟ್ ಮಾಡಿದ್ದಾರೆ. ಇದು ನಾಟ್ಯ ಗಣೇಶ. ವಾಹನ ಇಲಿ ಮೇಲೆ ನಾಟ್ಯ ಮಾಡ್ತಾರೆ. ಆ ಇಲಿ ಚಿಕ್ಕದು, ಬಟ್ ಗಣೇಶನ ಭಾರ ಜಾಸ್ತಿ ಇರುತ್ತೆ. ಅದ್ರ ಮೇಲೆ ಕುಣಿತಕ್ಕಂಥ ಭಾರಕ್ಕೆ ಆ ಇಲಿ ಬಾಯಿ ತೆಗೆದಾಗ ಕಾಣಿಸ್ಬಿಡಿ, ಬಾಯಿ ಓಪನ್. ಹೌದು, ಬಾಯಿ ಓಪನ್. ಕಾಲ್ ಬೆಂಡ್ ಆಗಿದೆ, ಹೌದು. ಆ ಕಾಲಿಟ್ಟ ಜಾಗದಲ್ಲಿ ಭೂಮಿನೇ ಪ್ರೆಸ್ ಆಗಿದೆ ನೋಡಿ, ಒಳಗೆ ಹೋಗಿ. ಹೌದು, ಕಲ್ಲು ಕೆಳಗಡೆ ಹೋಗಿದೆ, ಅದು ಬೆಂಡ್ ಆಗಿದೆ. ಹೌದು, ಆ ಉಗುರಿನಿಂದ ಭೂಮಿ ಹಿಡ್ಕೊಂಡು ನೋಡಿ, ಗ್ರಿಪ್ ಆಗಿದೆ. ಗ್ರಿಪ್ ಆಗಿದೆ. ಅಂದ್ರೆ ಗಣೇಶನ ವೆಯ್ಟ್ ತಡ್ಕೊಂಡು. ಇಲ್ಲಿ ಚಿಕ್ಕದಲ್ವಾ, ಹೌದು, ಗಣೇಶನ ಭಾರ ಜಾಸ್ತಿ ಇರುತ್ತೆ. ಅದ್ರ ಮೇಲೆ ಕುಣಿತಕ್ಕಂಥ ಭಾರನ ಶಿಲ್ಪಿ ಇಮ್ಯಾಜಿನ್ ಮಾಡಿದ್ದಾರೆ. ಅದು ಕಲೆ ಕೆತ್ತನೆ ಮಾಡಿರೋ ಶಿಲ್ಪಿ ಇಮ್ಯಾಜಿನೇಷನ್ ಆ ಥರ. ಇಲ್ಲಿ ಚಿಕ್ಕದು, ದೊಡ್ಡದು, ಗಣೇಶನ ಭಾರ ಜಾಸ್ತಿ ಇದೆ ಒಂದು ಕಾನ್ಸೆಪ್ಟ್ ತೋರಿಸಿದೆ. ನೋಡಿದ್ದು ಅವ್ರ ಸಹೋದರ ಸುಬ್ರಹ್ಮಣ್ಯ, ಕಾರ್ತಿಕೇಯ, ಷಣ್ಮುಖ, ಮುರುಘ ವಾಹನ ನವಿಲಿನ ಮೇಲೆ ಕೂತು, ಇವರಿಬ್ರು ಅಣ್ಣ ತಮ್ಮಂದರು ಇಲ್ಲಿಂದ ಕೆಲಸ ಶುರು ಮಾಡಿದ್ರು. ಮೊದಲನೇದು ಗಣೇಶನ್ಗೆ ಸಲ್ಲಿಸಿ ನಂತರ ಅವ್ರ ಸಹೋದರ. ನಂತರ ಇಲ್ಲಿ ತ್ರಿಮೂರ್ತಿಗಳು ದೊಡ್ಡದಾಗಿದ್ದಾರೆ, ಬ್ರಹ್ಮ, ಶಿವ, ವಿಷ್ಣು. ಎಲ್ಲ ಟೆಂಪಲ್ಗೆ ನಾವು ಹೋದ್ರೆ ವಿಷ್ಣುವನ್ನು ಮಧ್ಯದಲ್ಲಿ ನೋಡ್ತೀವಿ. ಹೌದು, ಬಟ್ ಇಲ್ಲಿ ಶಿವನ ದೇವಸ್ಥಾನ ನೋಡಿ, ಶಿವನಿಗೆ ಆದ್ಯತೆ ಜಾಸ್ತಿ. ನೋಡಿ ಮಧ್ಯದಲ್ಲಿ ಶಿವ. ಇವ್ರಿಗೆ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಗಾಡ್ ಅಂತ. ಈಗ ನಾವು ಬೇಲೂರ್ಗೆ ಹೋದ್ರೆ ಅಲ್ಲಿ ವಿಷ್ಣು ಮಧ್ಯ. ಇಲ್ಲಿ ಶಿವನ ಟೆಂಪಲ್, ಶಿವ ಮಧ್ಯ. ಸರಿ ಸರಿ. ಇವ್ರಿಗೆ ನಾವು ಗಾಡ್ ಅಂತ ಹೇಳ್ತೀವಿ, GOD ಅಂತ. ಹೌದು. ನೋಡಿ, ಜಿ ಅಂದ್ರೆ ಜನರೇಟರ್ ಅಂತ ಹೇಳಿ, ಓ ಅಂದ್ರೆ ಆಪರೇಟರ್ ಅಥವಾ ಆರ್ಗನೈಸರ್, ಡಿ ಅಂದ್ರೆ ಡೆಸ್ಟ್ರಾಯರ್ ಅಂತ. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಸ್ಥಿತಿಕರ್ತ, ಶಿವ ಲಯಕರ್ತ. ಈ ತರ ಡಿಸೈನ್ಸ್ ಇದೆಯಲ್ಲ ಪರ್ದ, ಈ ತರ ಅರ್ಥ ಇದೆಯಾ? ನೋಡಿ, ಈ ತರ ಡಿಸೈನ್ಸ್ ಎಲ್ಲ ಕಟ್ ಆಗಿದೆ ನೋಡಿ, ಹೊಡೆದೋಗಿದೆ. ಇದು ಉಮಾಮಹೇಶ್ವರ, ಶಿವ ಪಾರ್ವತಿ. ನೋಡಿ, ಪಾರ್ವತಿ 2 ರೂಪ, ಕಾಳಿ ದುರ್ಗಿ ಅಂತ ಕೋಪದಲ್ಲಿದ್ದರೆ ಪಾರ್ವತಿ ಸಿಂಹ ವಾಹನ ಇರ್ತದೆ. ಹೌದು. ಇದು ನೋಡಿ ಶಾಂತ ರೂಪ ಉಮಾ. ಉಮಾ ಅಂತ ಹೆಸರು ಬಂದಾಗ ಇವ್ರಿಗೆ ಮುಂಗಸಿ ವಾಹನಗಳು. ಮುಂಗಸಿ. ಹೌದು, ಮುಂಗಸಿ ವಾಹನ. ಸರಿ. ಉಮಾಮಹೇಶ್ವರ. ಮತ್ತೆ ನೀವೊಂದು ಯಾವುದೇ ಕೆಲಸಕ್ಕೆ ಹೊರಡಿ ಮುಂಗಸಿ ಅಡ್ಡ ಬಂದ್ರೆ ಒಳ್ಳೇದಾಗುತ್ತೆ ಅಂತ, ಹೋದ ಕೆಲಸ ಆಗುತ್ತೆ, ಅದು ಶುಭ ಸೂಚನೆ ತೋರಿಸುತ್ತೆ. ಅದೊಂದು ನಂಬಿಕೆ. ಹೌದು, ನಂಬಿಕೆ. ನೋಡಿದ ಅವಳ ಹೇರ್ ಸ್ಟೈಲ್ ನೋಡಿ, ಗುಂಗುರು ಕೂದಲಿದೆ ಮತ್ತೆ ತುರುಬಿದೆ, ಬ್ಯಾಕ್ ಸೈಡ್ ಕರ್ಲಿ ಹೇರ್ ಸ್ಟೈಲ್. ಆಗಿನ ಕಾಲದಲ್ಲಿ ಬ್ಯೂಟಿ ಪಾರ್ಲರ್ ಇರಲಿಲ್ಲ. ಹೌದು, ಆದ್ರೂ ಆ ಡಿಸೈನ್ಸ್ ತೋರಿಸಿ. ಹೌದು ಸರ್. ಆ ಕಿವಿ ರಿಂಗ್ ಇದೆ ನೋಡಿ, ರಿಂಗ್ ಇನ್ಸೈಡ್ ಫುಲ್ ಹಾಲೋ ಇದೆ.
ಹೋಲ್ ಎಲ್ಲ ಇದೆ. ಈ ಟೆಂಪಲ್ ಸುತ್ತ ಸುಮಾರು 242 ಹೇರ್ ಸ್ಟೈಲ್ ಇದೆ ನೋಡಿ. 242 ಹೇರ್ ಸ್ಟೈಲ್ಸ್ ಇದೆ ಈ ಟೆಂಪಲ್. ಎಷ್ಟು ಸರ್? 242 ಇದೆ 242 ಹೇರ್ ಸ್ಟೈಲ್ ಇದೆ. ಬಟ್ ಒಂಥರ ನೋಡಿ, ಹೇರ್ ಸ್ಟೈಲ್ ಬೇರೆ ಬೇರೆ. ಇದೊಂಥರ, ಇಲ್ಲೊಂಥರ. ಇದು ನೋಡ್ಕೊಂಡು ಈಗ ಬ್ಯೂಟಿ ಪಾರ್ಲರ್ ಆ ಡಿಸೈನ್ಸ್ ಮಾಡ್ತಾ ಹೋಗ್ತೀವಿ. ಈ ಹಳೆದನ್ನ ನಾವು ಈ ಕಾಪಿ ಮಾಡ್ತಾ ಇದೀವಿ ಅಷ್ಟೇ. ಆ ಡಿಸೈನ್ಸ್ ನೋಡಿ ಆಗಿಂದ ಇದೆಯಲ್ಲ ತುರುಬು ಹೊಡಿತಾರ ಹೇರ್ ಸ್ಟೈಲ್. ಈಗಿನ ಬ್ಯೂಟಿ ಪಾರ್ಲರ್ ಅವರು ಆ ಡಿಸೈನ್ ಮಾಡಲ್ಲ. ನೋಡಿದ್ದು ಮಹಾಭಾರತದ ಕತೆ, ದ್ರೌಪದಿ ಸ್ವಯಂವರ, ಅರ್ಜುನ ನೋಡಿ ಎಣ್ಣೆ ಕೊಪ್ಪರಿಕೆಯಲ್ಲಿ ಕೆರಡ ರಿಫ್ಲೆಕ್ಷನ್ ನೋಡಿ ಆ ಮೀನಿನ ಕಣ್ಣಿ ಬಾಣ ಹೊಡಿತಾರೆ. ಮೇಲ್ಗಡೆ ಇರೋದು ಮೀನು ನೋಡಿ ಮೇಲೆ. ಆದ್ರೆ ಇಲ್ಲಿ ಲೋಕಲ್ ಜನ ಕಲ್ಲಲ್ಲಿ ಹೊಡೆದು ಆ ಬಾಣ ಹೊಡೆದು ಹಾಕಿದ್ದಾರೆ. ಹೌದು, ಅಲ್ಲಿ ಬಾಣ ಇಲ್ಲ, ಬಾಣ ಕಟ್ಟಾಗಿ. ಹೆಚ್ಚು ಲೋಕಲ್ ಜನನು ಕೆಲವು ಹೊಡೆದಿದ್ದಾರೆ. ಸ್ವತಂತ್ರ ಭಾರತಕ್ಕಿಂತ ಮುಂಚೆ ಅದಕ್ಕೆ ಯಾರು ಸೆಕ್ಯೂರಿಟಿ ಇರಲಿಲ್ಲ, ಲೋಕಲ್ ಜನ ಬರ್ತಿದ್ರು. ನೋಡಿದ್ರು ಈಗಲೂ ಕೈ ಹಾಕಿ ಹಿಡ್ಕೊಂಡು ಎಳೆಯೋದು ಅಥವಾ ಕಲ್ಲು ಹೊಡೆಯೋದು ಮಾಡಿದ್ರೆ ಹಾಳಾಗುತ್ತೆ. ಮಕ್ಳು ಆಟ ಆಡೋ ಲೆವೆಲ್ ಅಲ್ವಾ, ಈ ಲೆವೆಲ್ ಹಾಳು ಮಾಡಿದ್ದಾರೆ. ಅದಕ್ಕೆ ಮೇಲ್ಗಡೆ ಇರೋದ್ರಿಂದ ಅವೆಲ್ಲ ಹಾಗೆ ಸ್ವಲ್ಪ ಸೇಫ್ ಇದೆ. ಹೆಚ್ಚು ಈ ಲೆವೆಲ್ ಹೋಗಿದೆ ನೋಡಿ, ಇಲ್ಲೆಲ್ಲ ನೋಡಿ ಮಕ್ಳು ಆಟ ಆಡೋ ಲೆವೆಲ್ ಹೆಚ್ಚು ಕಲ್ಲಲ್ಲಿ ಹೊಡೆದು ಡ್ಯಾಮೇಜ್ ಮಾಡಿ. ಹೊರಗಿನವರೇ ಬೇಡ ಹಾಳು ಮಾಡಕ್ಕೆ. ಅದಕ್ಕೆ ನಾವು ಮುಟ್ಟಬಾರ್ದು, ಎಳಿಬಾರ್ದು ಅಂತ ಎಲ್ಲ ಕಡೆ ಬೋರ್ಡ್ ಹಾಕಿ ಇದನ್ನ ಮೇಂಟೈನ್ ಮಾಡ್ತಿದ್ದಾರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್. ದರ್ಪಣ ಸುಂದರಿ ಇದು ಬೇಲೂರಿನಲ್ಲಿ ಶಿಲಾಬಾಲಿಕೆಗೆ ತೋರಿಸ್ತಾರೆ ನೋಡಿ. ಕನ್ನಡಿ ನೋಡ್ಕೊಂಡು ಹೆಣ್ಮಗಳು ಕುಂಕುಮ ಇಟ್ಕೊತಿದ್ದಾರೆ. ಕನ್ನಡಿನ ಹೌದು, ಮಿರರ್ ನೋಡಿ ಹಿಡಿ ಇಟ್ಕೊಂಡಿದ್ದಾರೆ. ಹಿಡ್ಕೊಂಡು ಈ ಕುಂಕುಮ ಇಟ್ಕೊತಿದ್ದಾರೆ ನೋಡಿ. ಹೆಣ್ಮಕ್ಳು ಯಾವಾಗಲೂ ಈ ಥರ ಬಲ್ದಕ್ಕಿನ 4ನೇ ಬೆರಳಲ್ಲಿ ಕುಂಕುಮ ಇಟ್ಕೋಬೇಕು. ಇದು ಶ್ರೇಷ್ಠದ ಬೆರಳು. ಅದು ಮುಖಕ್ಕೆ ಮಾಡಿ ಈ ಥರ ಅಲ್ಲ ಕುಂಕುಮ ಮಾಡೋದು, ಹಿಂಗೆ ಮೇಲ್ಗಡೆ ಈ ಥರ ನೋಡಿ ತೋರಿಸಿ ಇಡ್ತಿದ್ದಾರೆ. ಆ ಥರ ಇಟ್ಕೋಬೇಕು ಅಂತ ನಾವು ಸೈಂಟಿಫಿಕ್ ಆಗಿ ಹೇಳಿದ್ರೆ ಎಕ್ಸರ್ಸೈಸ್ ಮಾಡಿದಾಗುತ್ತೆ ಆ ಥರ ಇಟ್ಟರೆ. ಮತ್ತು ಈ ರಕ್ತ ಪರಿಚಲನೆ ಶುದ್ಧವಾಗಿ ಆಗುತ್ತೆ ಅಂತ ಹೇಳ್ತಾರೆ ನೋಡಿ. ಆ ರೀತಿಯೇ ಕುಂಕುಮ ಇಟ್ಕೋಬೇಕು ನೋಡಿ. ಈ ಬೆರಳಿಗೆ ಸಂಸ್ಕೃತದಲ್ಲಿ ಅನಾಮಿಕ ಅಂತ ಹೇಳ್ತಾರೆ, ಶ್ರೇಷ್ಠದ ಬೆರಳು. ಬಟ್ ಈಗಿನ ಹೆಣ್ಮಕ್ಳಿಗೆ ಆ ಥರ ಇಲ್ಲ, ಈಗೆಲ್ಲ ಸ್ಟಿಕ್ಕರ್ ಉಂಟಿದೆ ಅಲ್ಲ, ಎಲ್ಲ ಸ್ಟಿಕ್ಕರ್ ಇಟ್ಕೋತಾರೆ. ಕುಂಕುಮ ಮಾಡೋದು ನೋಡಿ ಅದೇ ರೀತಿ ಕುಂಕುಮ ಇಟ್ಕೋಬೇಕು. ತುಂಬ ಚೆನ್ನಾಗಿದೆ ಸರ್. ಹೌದು, ದರ್ಪಣ ಸುಂದರಿ ಬೇಲೂರಲ್ಲೂ ಶಿಲಾಬಾಲಿಕೆಗೆ ತೋರಿಸಿದ್ದಾರೆ. ಇಲ್ಲೊಂದು ವಿಗ್ರಹ ಕೆತ್ತನೆ ಮಾಡಿದ್ದಾರೆ.